ಸ್ನೇಹಿತರೆ, ತಮ್ಮನ್ನೆಲ್ಲ ರಾಕೇಶ್ ಮುಗ್ದಿಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಟಾಪ್ ಮೋಸ್ಟ್ 100 ಇಂಪಾರ್ಟೆಂಟ್ ಜನರಲ್ ಸೈನ್ಸ್ ಕ್ವೆಶನನ್ನು ಚರ್ಚೆ ಮಾಡೋಣ. ಈ ಜನರಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5ನ ವಿಡಿಯೋಗಳು ನಿಮಗೆ ದೊರೆಯಬೇಕಾದರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ. ನಿಮ್ಮ ನೋಟಿಫಿಕೇಶನ್ ಮೂಲಕ ವಿಡಿಯೋಗಳು ಲಭ್ಯವಾಗುತ್ತವೆ. ಈಗ ನೇರವಾಗಿ ಜನರಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಮೊದಲನೇ ಕ್ವೆಶನ್ಗೆ ಹೋಗೋಣ. ಫಸ್ಟ್ ಕ್ವಶನ್, ವಾಟ್ ಈಸ್ ದಿ ಯೂನಿಟ್ ಆಫ್ ಫೋರ್ಸ್ ಇನ್ MKS ಸಿಸ್ಟಮ್? ಅಂದರೆ MKS ಅಂದರೆ ಏನು? SI ಸಿಸ್ಟಮನ್ನು ನಾವು MKS ಸಿಸ್ಟಮ್ ಅಂತ ಕರಿತೀವಿ. ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಮಾನ. ಬಲದ ಏಕಮಾನ ಏನು ಅಂತಾರಾಷ್ಟ್ರೀಯ ಸಿಸ್ಟಮ್ದಲ್ಲಿ ಅಂದ್ರೆ ಅದಾಗ ನ್ಯೂಟನ್ ಆಗಿರ್ತದೆ. ರೈಟ್ ಆನ್ಸರ್ ಈಸ್ ನ್ಯೂಟನ್. ವಿಚ್ ಕಲರ್ ಹ್ಯಾಸ್ ಲಾಂಗೆಸ್ಟ್ ವೇವ್ ಲೆಂತ್? ಲಾಂಗೆಸ್ಟ್ ವೇವ್ ಲೆಂತ್ ಅಂದ್ರೆ ಅತಿ ಹೆಚ್ಚು ತರಂಗ ದೂರವನ್ನು ಹೊಂದಿರತಕ್ಕಂಥದ್ದು ಯಾವ ಕಲರು? ರೈಟ್ ಆನ್ಸರ್ ಇಸ್ ರೆಡ್. ಯಾಕಂದರೆ ಕೆಂಪು ಬಣ್ಣ ನಿಮ್ಗೆ ಗೊತ್ತಿರ್ಬೋದು, ಇಬ್ಗ್ರೋ ಅಂತ ಕರೆಯಲಾಗ್ತದೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ದಲ್ಲಿ ಅತಿ ಹೆಚ್ಚು ಬಾಗಿರ್ತಕ್ಕಂಥ ಭಾಗ ಅದು ನೋಡಿದಾಗ ಕಡಿಮೆ ಬಾಗಿರೋದು ರೆಡ್ಡು. ಅದು ಲಾಂಗೆಸ್ಟ್ ವೇವ್ ಲೆಂತನ್ನು ಹೊಂದಿರತಕ್ಕಂಥದ್ದು. ಇನ್ನು ವಾಟ್ ಟೈಪ್ ಆಫ್ ಎನರ್ಜಿ ಈಸ್ ಸ್ಟೋರ್ಡ್ ಇನ್ ದಿ ಬ್ಯಾಟ್ರಿ? ಬ್ಯಾಟ್ರಿಗಳಲ್ಲಿ ಯಾವ ವಿಧದ ಎನರ್ಜಿ ಇದು ಸಂಗ್ರಹವಾಗಿರುತ್ತದೆ? ರೈಟ್ ಆನ್ಸರ್ ಇಸ್ ಕೆಮಿಕಲ್ ಎನರ್ಜಿ, ರಾಸಾಯನಿಕ ಶಕ್ತಿ. ವಿಚ್ ವೇವ್ಸ್ ಆರ್ ಯೂಸ್ಡ್ ಇನ್ ಸೋನಾರ್? ಸೋನಾರ್ ಸಾಧನದಲ್ಲಿ ಯಾವ ತರಂಗಗಳನ್ನು ಬಳಕೆ ಮಾಡಲಾಗ್ತದೆ? ಸೋನಾರ್ ಮೀನ್ಸ್ ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗ್. ನೋಡಿರಿ, ಸೋನಾರ್ಗಳಲ್ಲಿ ಬಳಕೆ ಮಾಡುವ ತರಂಗಗಳು ಅಲ್ಟ್ರಾಸೋನಿಕ್ ವೇವ್ಸ್, ಶ್ರವಣಾತೀತ ತರಂಗಗಳನ್ನು ಬಳಕೆ ಮಾಡಲಾಗ್ತದೆ. ಇನ್ನು ವಾಟ್ ಈಸ್ ದಿ ಲಾರ್ಜ್ ಗ್ರೂಪ್ ಆಫ್ ಸ್ಟಾರ್ಸ್ ಟುಗೆದರ್ ಇಟ್ ಇಸ್ ನೋನ್ ಆ್ಯಸ್? ಭಾಳಷ್ಟು ನಕ್ಷತ್ರಗಳ ಗುಂಪನ್ನು ನಾವು ಈ ಜೋಡಿಸಿದಾಗ ಏನಂತ ಕರೆಯಲಾಗ್ತದ್ರೆ ಆ ನಕ್ಷತ್ರಗಳ ಸಮೂಹವನ್ನು ಗ್ಯಾಲಕ್ಸಿ ಅಂತ ಕರೆಯಲಾಗ್ತದೆ. ರೈಟ್ ಆನ್ಸರ್ ಇಸ್ ಗ್ಯಾಲಕ್ಸಿ. ನೆಕ್ಸ್ಟ್ ಕ್ವೆಶನು, ಸನ್ಲೈಟ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಕಲರ್ಸ್? ಸೂರ್ಯನ ಬಣ್ಣದಲ್ಲಿ ನೋಡಿದಾಗ ಸೂರ್ಯನ ಬೆಳಕು ಭೂಮಿ ಬರಬೇಕಾದ್ರೆ ಬಿಳಿ ಬೆಳಕು ಅಶ್ರಗದ ಮೇಲೆ ಬಿದ್ದಾಗ 7 ಬಣ್ಣಗಳು ಉಂಟು ಮಾಡ್ತದೆ. ಕಾಮನಬಿಲ್ಲಿರ್ತಕ್ಕಂಥ 7 ಕಲರ್ಸ್ ಅವೇ 7 ಕಲರ್ಸ್. ಅವ ಯಾವಂದ್ರೆ ಇಬ್ಗ್ರಾಯ್ ಅಂದರೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಬೈ ವಿಚ್ ಆಸಿಡ್ ಮಿಲ್ಕ್ ಟರ್ನ್ಸ್ ಶುಗರ್? ಹಾಲು ಹುಳಿಯಾಗಲು ಕಾರಣವಾಗಿರುವ ಆಸಿಡ್ ಯಾವುದು? ರೈಟ್ ಆನ್ಸರ್ ಈಸ್ ಸಿಟ್ರಿಕ್ ಆಸಿಡ್. ಕೆಮಿಕಲ್ ಫಾರ್ಮುಲಾ ಪೊಟ್ಯಾಷಿಯಂ ಕ್ಲೋರೈಡ್ ಈಸ್? ಪೊಟ್ಯಾಷಿಯಂ ಕ್ಲೋರೈಡ್ನ ಕೆಮಿಕಲ್ ಫಾರ್ಮುಲಾ ಏನು ಅಂದರೆ KCl. ಲಾರ್ಜೆಸ್ಟ್ ಎಗ್ ಈಸ್? ಅತ್ಯಂತ ದೊಡ್ಡ ಮೊಟ್ಟೆ ನೀಡ್ತಕ್ಕಂಥ ಪ್ರಾಣಿ ಯಾವುದು? ಉಷ್ಟ್ರ ಪಕ್ಷಿ ಅಂತ ಕರಿತೇವೆ. ಅದು ಆಸ್ಟ್ರಿಚ್ ಇರ್ತಕ್ಕಂಥ ಲಾರ್ಜೆಸ್ಟ್ ಮೊಟ್ಟೆ ನೀಡೋದು ಆಸ್ಟ್ರಿಚ್ ಉಷ್ಣ ಪಕ್ಷಿನೇ. ಇನ್ನು ವಿಚ್ ಹಾರ್ಮೋನ್ಸ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ BP ಬ್ಲಡ್ ಪ್ರೆಷರ್? ಯಾವ ಹಾರ್ಮೋನು ರಕ್ತದ ಒತ್ತಡವನ್ನು ಕಂಟ್ರೋಲ್ ಮಾಡ್ತದೆ? ಯಾವುದ್ರಿ? ಇನ್ಸುಲಿನ್. ಇಲ್ಲಿ ತಪ್ಪದ ಸ್ಪೆಲ್ಲಿಂಗ್ ತಪ್ಪದ, ಇನ್ಸುಲಿನು. ವಾಟ್ ಈಸ್ ದಿ ಸುನಾಮಿ? ಸುನಾಮಿ ಅಂದರೆ ಏನು? ಸುನಾಮಿ ಮೀನ್ಸ್ ವೆರಿ ಹೈ ವೇವ್ಸ್ ಇನ್ ಸೇ. ಅಂದರೆ ತರತ್ತ ಅತಿ ವೇಗವಾದ ತರಂಗಗಳು ಸಮುದ್ರ ಮಟ್ಟದಲ್ಲಿ ಉಂಟಾದ್ರೆ ಅದು ಸುನಾಮಿ ಅಂತ ಕರೆಯಲಾಗ್ತದೆ. ದಿ ಸನ್ಲೈಟ್ ಕ್ಯಾರೀಸ್ 7 ರೇಸ್ ನೇಮ್ಡ್ ಆ್ಯಸ್? ಸೂರ್ಯನಿಂದ ಬರ್ತಕ್ಕಂಥ 7 ರೇಸ್ ಅನ್ನುವ ಇಬ್ಗ್ರಾಯ್ ಅಂತ ಕರಿತಾವೆ. ಅದನ್ನು ಹೇಳಾಗಲಿ. ಇಬ್ಗ್ರಾಯ್ ಮೀನ್ಸ್ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಓಜೋನ್ ಗ್ಯಾಸ್ ಸೇವ್ಸ್ ಅಸ್ ಫ್ರಮ್ ದಿ ಪೋಷನ್ ಆಫ್ ದಿ ಸನ್? ಅಂದರೆ ಓಜೋನ್ ಗ್ಯಾಸ್ ಅಂದರೆ O3 ಲೇಯರು ಸೂರ್ಯನಿಂದ ಬರುವ ಯಾವ ಕಿರಣಗಳನ್ನು ಹೀರ್ಕೋತದ? ಅಲ್ಟ್ರಾ ವೈಲೆಟ್ ರೇಸನ್ನು ಹೀರ್ಕೋತದ. ಅಲ್ಟ್ರಾ ವೈಲೆಟ್ ರೇಸ್ ಈಸ್ ವೆರಿ ಡೇಂಜರಸ್ ಟು ದಿ ಲಿವಿಂಗ್ ಆರ್ಗ್ಯಾನಿಸಮ್. ಹೌ ಮೆನಿ ಪ್ಲಾನೆಟ್ಸ್ ಇನ್ ದಿ ಸೋಲಾರ್ ಸಿಸ್ಟಮ್? ಸೌರಮಂಡಲದಲ್ಲಿ ಎಷ್ಟು ಗ್ರಹಗಳಿವೆ? ಟೋಟಲ್ ನಂಬರ್ ಆಫ್ ಪ್ಲಾನೆಟ್ಸ್ ಇನ್ ಸೋಲಾರ್ ಸಿಸ್ಟಮ್ 8. ದಟ್ ಈಸ್ ವೀನಸ್. ಫಸ್ಟ್ ಬರ್ತಕ್ಕಂಥದ್ದು ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಿಯಸ್, ನೆಪ್ಚೂನ್. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಈಸ್ ದಿ ಹಾಟೆಸ್ಟ್ ಪ್ಲಾನೆಟ್? ಅತ್ಯಂತ ಹೆಚ್ಚು ಉಷ್ಣಾಂಶವನ್ನು ಹೊಂದಿರತಕ್ಕಂಥ ಪ್ಲಾನೆಟು ಅದು ವೀನಸ್. ಡ್ಯಾಶ್ ಈಸ್ ದಿ ಕೋಲ್ಡೆಸ್ಟ್ ಪ್ಲಾನೆಟ್? ಅತ್ಯಂತ ತಂಪಾದ ಗ್ರಹ ಯಾವುದು? ಎಂಡಿಂಗ್ ಇರ್ತಕ್ಕಂಥದ್ದು, ಲಾಸ್ಟ್ ಎಂಡ್ ಇರ್ತಕ್ಕಂಥದ್ದು ಅತಿ ತಂಪಾಗಿರ್ತಕ್ಕಂಥ ಪ್ಲಾನೆಟು ಅದು ನೆಪ್ಚೂನ್.
ಇನ್ನು ಡ್ಯಾಶ್ ಈಸ್ ದಿ ಬ್ರೈಟೆಸ್ಟ್ ಪ್ಲಾನೆಟ್, ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಗ್ರಹ ಯಾವುದಂದ್ರೆ ಅದು ವೀನಸ್, ಬೆಳ್ಳಿ ಚುಕ್ಕಿ, ಸಿಲ್ವರ್ ಸ್ಪಾಟ್ ಪ್ಲಾನೆಟ್ ಅಂತ ಕರೆಯಲಾಗ್ತದೆ. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಪ್ಲಾನೆಟ್ ಈಸ್ ನಿಯರ್ ಟು ದಿ ಅರ್ತ್, ಭೂಮಿಗೆ ಸಮೀಪವಾಗಿರ್ತಕ್ಕಂಥ ಗ್ರಹ ಯಾವುದು? ಭೂಮಿಗೆ ಸಮೀಪವಾಗಿರ್ತಕ್ಕಂಥ ಗ್ರಹ, ಅದಕ್ಕೆ ನೇಬ್ರಿಂಗ್ ಪ್ಲಾನೆಟ್ ಆಫ್ ದಿ ಅರ್ತ್ ಅಂದ್ರೂ ಒಂದೇ, ನಿಯರ್ ಟು ದಿ ಅರ್ತ್ ಅಂದ್ರೂ ಒಂದೇ, ಆಮೇಲೆ ಸಿಸ್ಟರ್ ಆಫ್ ದಿ ಅರ್ತ್ ಪ್ಲಾನೆಟ್ ಯಾವುದು? ಅದು ವೀನಸ್ ಆಗಿರ್ತದೆ. ಅದಕ್ಕೆ ಪ್ಲಾನೆಟ್ ನಿಯರ್ ಟು ದಿ ಸನ್ ಅಂದಾಗ ಅದು ಯಾವ್ದು ಬರ್ತದೆ? ಮರ್ಕ್ಯೂರಿ ಬರ್ತದೆ. ರೈಟ್ ಆನ್ಸರ್ ಮರ್ಕ್ಯೂರಿ. ವಿಚ್ ಪ್ಲಾನೆಟ್ ಈಸ್ ಬಿಗ್ಗೆಸ್ಟ್ ಪ್ಲಾನೆಟ್? ಗುರು ಗ್ರಹ, ಜುಪಿಟರ್. ಡ್ಯಾಶ್ ಇಸ್ ದಿ ಸ್ಮಾಲೆಸ್ಟ್ ಪ್ಲಾನೆಟ್, ಚಿಕ್ಕದಾದ ಗ್ರಹ ಮರ್ಕ್ಯೂರಿ. ಡ್ಯಾಶ್ ಪ್ಲಾನೆಟ್ ಇಸ್ ಕಾಲ್ಡ್ ಡ್ಯಾಟ್ ಪ್ಲಾನೆಟ್, ಕೆಂಪಾದ ಗ್ರಹ ಮಾರ್ಸ್. ಡ್ಯಾಶ್ ಪ್ಲಾನೆಟ್ ಇಸ್ ಕಾಲ್ಡ್ ಬ್ಯೂಟಿಫುಲ್ ಪ್ಲಾನೆಟ್, ಸುಂದರವಾದ ಗ್ರಹ ಸ್ಯಾಟರ್ನ್, ಶನಿ ಗ್ರಹ. ಡ್ಯಾಶ್ ಪ್ಲಾನೆಟ್ ಕಂಟೇನ್ಸ್ ಬ್ರೈಟೆಸ್ಟ್ ರಿಂಗ್, ಪ್ರಕಾಶಮಾನವಾಗಿ ರಿಂಗನ್ನು ಹೊಂದಿರತಕ್ಕಂಥ ರಿಂಗ್ ಸಿಸ್ಟಮ್ ಹೊಂದಿರತಕ್ಕಂಥ ಉಂಗುರ ರಚನೆ ಹೊಂದಿರತಕ್ಕಂಥದ್ದು ಶನಿ ಗ್ರಹ, ಸ್ಯಾಟರ್ನ್. ವಿಚ್ ಎನರ್ಜಿ ಸ್ಟೋರ್ಡ್ ಇನ್ ದಿ ವಾಚ್, ಗಡಿಯಾರದಲ್ಲಿ ಯಾವ ಎನರ್ಜಿ ಸಂಗ್ರಹ ಆಗಿರ್ತದೆ? ಸರಿ, ಗಡಿಯಾರ ಒಳಗೆ ನಾವು ಸೆಲ್ಲನ್ನು ಯೂಸ್ ಮಾಡೋದ್ರಿಂದ ಸೆಲ್ಲದಲ್ಲಿ ಪೊಟೆನ್ಷಿಯಲ್ ಎನರ್ಜಿ, ಪ್ರಚನ ಶಕ್ತಿ ಸಂಗ್ರಹವಾಗಿರ್ತದೆ. ಇನ್ನು ಆಗ ಸೆಲ್ ಅಂದಾಗ ನಿಜವಾಗಿ ಎನರ್ಜಿ ಸ್ಟೋರ್ ಇನ್ ದಿ ವಾಚ್ ಅಂದಾಗ ಪೊಟೆನ್ಷಿಯಲ್ ಎನರ್ಜಿ ಸೆಲ್ ಒಳಗೆ ಇರ್ತದೆ, ಅದು ಎಲೆಕ್ಟ್ರಿಕಲ್ ಎನರ್ಜಿ ಆಗ್ತದೆ. ಅಂದರೆ ಕೆಮಿಕಲ್ ಎನರ್ಜಿ ನೆಚ್ತರ ವಿದ್ಯುತ್ ಶಕ್ತಿ ಪರಿವರ್ತನೆ ಆಗ್ತದೆ. ವಿಚ್ ಎನರ್ಜಿ ಸ್ಟೋರ್ಡ್ ಇನ್ ದಿ ಸ್ಪ್ರಿಂಗ್ದಾಗ ಸ್ಟೋರೇಜ್ ಆಗಿರ್ತಕ್ಕಂಥ ಪೊಟೆನ್ಷಿಯಲ್ ಎನರ್ಜಿ. ಇನ್ನು ವಾಟ್ ಈಸ್ ದಿ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಎ? ಕೆಮಿಕಲ್ ಎ ನೇಮ್ ಆಫ್ ವಿಟಮಿನ್ ಎ ರೆಟಿನಾಲ್ ಆಗಿರ್ತದೆ. ಇನ್ನು ವಾಟ್ ಈಸ್ ದಿ ಕೆಮಿಕಲ್ ನೇಮ್ ಆಫ್ ವಿಟಮಿನ್ B1? ಥೈಮಿನ್. ರೈಟ್ ಆನ್ಸರ್ ಇಸ್ ಥೈಮಿನ್. ಅಂದರೆ ವಿಟಮಿನ್ ಎದಿಂದ ಹಿಡ್ಕೊಂಡು ಎ, ಬಿ, ಸಿ, ಡಿ ಎಲ್ಲರಿಗೂ ಕೆಮಿಕಲ್ ನೇಮ್ಸ್ಗಳು ಅದಾವು. ಇನ್ನು ವಾಟ್ ಇಸ್ ದಿ ಕೆಮಿಕಲ್ ನೇಮ್ ಆಫ್ ವಿಟಮಿನ್ B2? ರಿಬೋಫ್ಲಾವಿನ್. ಏನ್ರಿ? ರಿಬೋಫ್ಲಾವಿನ್. ಇನ್ನು ವಾಟ್ ಇಸ್ ದಿ ಕೆಮಿಕಲ್ ನೇಮ್ ಆಫ್ ವಿಟಮಿನ್ B3? ನಿಯಾಸಿನ್ ಅಥವಾ ನಿಕೋಟಿನಿಕ್ ಅಸಿಡ್ಸ್. ವಾಟ್ ಇಸ್ ದಿ ಕೆಮಿಕಲ್ ನೇಮ್ ಆಫ್ ವಿಟಮಿನ್ B5? ಪೆಂಟೋಟೆನಿಕ್ ಅಸಿಡ್ಸ್. ನೆಕ್ಸ್ಟು, ವಾಟ್ ಇಸ್ ದಿ ಕೆಮಿಕಲ್ ನೇಮ್ ಆಫ್ ವಿಟಮಿನ್ B12? ಸೈನೋಕೊಬಾಲಮೈನ್. ವಾಟ್ ಇಸ್ ದಿ ಕೆಮಿಕಲ್ ನೇಮ್ ಆಫ್ ವಿಟಮಿನ್ C? ಅಸ್ಕಾರ್ಬಿಕ್ acids. What is the chemical name of vitamin D? Calciferol. What is the chemical name of vitamin E? Tocopherol. ಈ ರೀತಿ ಕೆಮಿಕಲ್ ನೇಮ್. ಅದೇ ರೀತಿ ವಾಟ್ ಈಸ್ ದಿ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಕೆ? ಅದರಲ್ಲಿ ಪ್ಯಾಲಿಕ್ಯುನೈನ್ ಅಥವಾ ಎಂಟಿ ಹೆರ್ಮೋಹೆಜಿಕಲ್ ಅಂತ ಕರೀತಾರೆ. ಇನ್ನು ವಾಟ್ ಈಸ್ ದಿ ಸ್ಪೀಡ್ ಆಫ್ ಲೈಟ್? ಸ್ಪೀಡ್ ಆಫ್ ಲೈಟ್ ಎಷ್ಟು? 3 × 10⁸ ಮೀಟರ್ ಪರ್ ಸೆಕೆಂಡ್, ಅಥವಾ 3 × 10⁵ ಕಿಲೋಮೀಟರ್ ಪರ್ ಸೆಕೆಂಡ್, or 3 × 10⁵ lakh kilometer per second. Rate of change of velocity is called as, ವೇಗದಲ್ಲಿ ಆದ ಬದಲಾವಣೆಯ ದರವನ್ನು ನಾವು ಏನಂತ ಕರೆಯಲಾಗ್ತದೆ? ಎಕ್ಸಲರೇಷನ್, ವೇಗೋತ್ಕರ್ಷ ಅಂತ ಕರೆಯಲಾಗ್ತದೆ. ನೆಕ್ಸ್ಟು, ಬೊಟಾನಿಕಲ್ ನೇಮ್ ಆಫ್ ಲೇಡೀಸ್ ಫಿಂಗರ್ ಈಸ್, ಲೇಡೀಸ್ ಫಿಂಗರ್ಗೆ ಬೊಟಾನಿಕಲ್ ನೇಮ್ ಅಂದ್ರೆ ಇವಿಸಿಯಸ್ ಅಂತ ಕರಿತಾವೆ. ಇನ್ನು ವಾಟ್ ಈಸ್ ದಿ ಕೆಮಿಕಲ್ ಫಾರ್ಮುಲಾ ಆಫ್ ಕ್ಲೋರೋಫಾರ್ಮ್? ಅದಕ್ಕೆ ಟ್ರೈಕ್ಲೋರೋಮಿಥೇನ್ ಅಂತ ಕರಿತಾವೆ, CH3Cl3. ಇನ್ನು ದಿ ಮೆಥಡ್ ಯೂಸ್ಡ್ ಟು ಸಪ್ರಿಂಗ್ ದಿ ಸ್ಯಾಂಡ್ ಆ್ಯಂಡ್ ವಾಟರ್. ಅದ್ರ ಥರ ಸಪ್ರಿಂಗ್ ಸೂಪರಿಂಗ್ ಆಗಿತ್ತದ, ಸಫರೇಟಿಂಗ್ ಆಗಬೇಕದ. ಅಂದ್ರೆ ಮರಳು ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸುವ ವಿಧಾನ ಫಿಲ್ಟ್ರೈಸೇಷನ್, ಶೋಧಿಸುವಿಕೆ. Gas is suddenly compressed, that will be effect of its temperature increases. ಸಿಲಿಂಡರ್ ಒಳಗೆ ನಾವು ಗ್ಯಾಸನ್ನು ತುಂಬಬೇಕಾರೆ, LPG ಗ್ಯಾಸ್ ತೆಗೆಕೋರನ್ನ ಅವು ತುಂಬಬೇಕಾದ್ರೆ ಅಲ್ಲಿಗೆ ಟೆಂಪ್ರೇಚರ್ ಏನಾಗ್ತದೆ? ಹೆಚ್ಚಾಗ್ತದೆ. ಕಾಂಪ್ರೆಸ್ ಆದಾಗ ಅದು ಇನ್ಕ್ರೀಸಸ್ ದಿ ಟೆಂಪ್ರೇಚರ್. ದಿ ಲಿವರ್ಸ್ ಡ್ಯಾಶ್ ಟೈಪ್ಸ್, 2 types of the livers. ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಪ್ಲಾಸ್ಮಾ ಇನ್ ಹ್ಯೂಮನ್ ಬಾಡಿ? ರಕ್ತದಲ್ಲಿ ಪ್ಲಾಸ್ಮಾದ ಪ್ರಮಾಣ ನೋಡಿದಾಗ ಎಷ್ಟಿರ್ತದೆ? 55%. ಆನ್ಸರ್ 55%. ಡ್ಯಾಶ್ ಇಸ್ ದಿ ಕರೆಕ್ಟ್ ಫಾರ್ಮುಲಾ ಆಫ್ ಹೈಡ್ರೋಜನ್ ಪರಾಕ್ಸೈಡ್? ಹೈಡ್ರೋಜನ್ ಪರಾಕ್ಸೈಡ್ ಕರೆಕ್ಟ್ ಫಾರ್ಮುಲಾ ಏನಂದರೆ H2O2. ರೈಟ್ ಆನ್ಸರ್ ಈಸ್ H2O2. 46. ಡ್ಯಾಶ್ ಫಿಲ್ಡ್ ಇನ್ ದಿ ಸಾಫ್ಟ್ ಡ್ರಿಂಕ್ಸ್? ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ಏನು ತುಂಬಲಾಗ್ತದೆ? ರೈಟ್ ಆನ್ಸರ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಫಿಲ್ಡ್ ಇನ್ ದಿ ಸಾಫ್ಟ್ ಡ್ರಿಂಕ್ಸ್. Next question, which type of magnets is used to the electrical bulb?
ನೋಡಿ, ಎಲೆಕ್ಟ್ರಿಕಲ್ ಬಲ್ಬ್ಗಳಲ್ಲಿ ಬಳಕೆ ಮಾಡುವ ಮ್ಯಾಗ್ನೆಟ್ ಯಾವ ಥರದ್ದು ಇರ್ತದಂದ್ರೆ ಅದು ಎಲೆಕ್ಟ್ರಿಕಲ್ ಮ್ಯಾಗ್ನೆಟ್ ಆಗಿರ್ತದೆ. ರೇಟ್ ಆಫ್ ಡ್ಯೂರಿಂಗ್ ವರ್ಕ್ ಈಸ್ ನೋನ್ ಆ್ಯಸ್, ಕೆಲಸದಲ್ಲಿ ಆದ ಬದಲಾವಣೆ ದರವನ್ನು ನಾವು ಏನು ಕರಿತೀವಿ? ಪವರ್ ಅಂತ ಕರೆಯಲಾಗ. ರೈಟ್ ಆನ್ಸರ್ ಇಸ್ ಪವರ್. ವೆನ್ ವಾಟರ್ ಫ್ರೀಜಸ್ ಇಟ್ ಡೆನ್ಸಿಟಿ ಡಿಕ್ರೀಸಸ್, ಕಡಿಮೆ ಆಗ್ತದೆ. ವಾಟ್ ಈಸ್ ದಿ ಎಸ್ ಐ ಯೂನಿಟ್ ಆಫ್ ಪ್ರೆಷರ್? ಎಸ್ ಐ ಯೂನಿಟ್ ಆಫ್ ಪ್ರೆಷರ್ ಮೀನ್ಸ್ ಅದ್ರದ್ದು ಪ್ರೆಷರ್ದು ಎಸ್ ಐ ಯೂನಿಟ್ ಪಾಸ್ಕಲ್ ಆರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಪಾಸ್ಕಲ್ ಆರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಗಿರ್ತದೆ. ಎಲೆಕ್ಟ್ರಾನ್ ವೋಲ್ಟ್ ಈಸ್ ದಿ ಯೂನಿಟ್ ಆಫ್, ಎಲೆಕ್ಟ್ರಾನ್ ವೋಲ್ಟ್ ಅನ್ನೋದು ಎತ್ರದ್ದು ಯೂನಿಟು? ದಟ್ ಈಸ್ ಎನರ್ಜಿ ಯೂನಿಟು. ಯಾಕಂದ್ರೆ ನಿಜವಾಗಿ P=W/T ಆಗಿರ್ತದೆ ಎಲೆಕ್ಟ್ರಾನ್ ವೋಲ್ಟ್. ಇನ್ನು ಎಫ್ ಎಮ್ ಸ್ಟ್ಯಾಂಡ್ಸ್ ಫಾರ್, ಎಫ್ ಎಮ್ ಮೀನ್ಸ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ಸ್ ಅಂತ ಕರಿತೀವಿ. ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ಕೆಮಿಕಲ್ ಫಾರ್ಮುಲಾ ಆಫ್ ಮರ್ಕ್ಯೂರಿ ಈಸ್, ಮರ್ಕ್ಯೂರಿ ಕೆಮಿಕಲ್ ಫಾರ್ಮುಲಾ Hg. ವಾಟ್ ಈಸ್ ದಿ ಎಲಿಸಾ ಟೆಸ್ಟ್ ಈಸ್ ಸ್ಕ್ರ್ಯಾಬ್ಡ್ ಫಾರ್? ಎಲಿಸಾ ಟೆಸ್ಟ್ ಎದಕ್ಕೆ ಮಾಡಲಾಗ್ತದೆ? ಏಡ್ಸ್ ರೋಗ ಇರ್ತಕ್ಕಂಥ ವ್ಯಕ್ತಿಗೆ ಎಲಿಸಾ ಟೆಸ್ಟನ್ನು ಮಾಡಲಾಗ್ತದೆ. ವಿಚ್ ಈಸ್ ದಿ ಸ್ಟ್ರಾಂಗೆಸ್ಟ್ ಅಸಿಡ್? ದಟ್ ಈಸ್ ಸಲ್ಫೂರಿಕ್ ಆಸಿಡ್. ಇದು ತಪ್ಪದ ಫಾರ್ಮುಲಾ H2SO4 ಆಗಬೇಕದು. H2SO4. ಸಲ್ಫೂರಿಕ್ ಆಸಿಡ್ ಈಸ್ ಎ ಸ್ಟ್ರಾಂಗೆಸ್ಟ್ ಆಸಿಡ್. ನೆಕ್ಸ್ಟ್ ಕ್ವೆಶನ್, ರೀಪ್ರೊಡಕ್ಷನ್ ಆಫ್ ಡ್ಯಾಶ್ ಟೈಪ್. ರೀಪ್ರೊಡಕ್ಷನ್ದಲ್ಲಿ ಎಷ್ಟು ಟೈಪ್ಸ್? 2 ಟೈಪ್ಸ್, ಸೆಕ್ಸುವಲ್ ರೀಪ್ರೊಡಕ್ಷನ್, ಅನ್ಸೆಕ್ಸುವಲ್ ರೀಪ್ರೊಡಕ್ಷನ್ಸ್. ನೆಕ್ಸ್ಟ್ ಕ್ವೆಶನ್, ಡೈಜೆಷನ್ ಆಫ್ ಫುಡ್ ಸ್ಟಾರ್ಟ್ಸ್ ಫ್ರಮ್, ಆಹಾರದ ಜೀರ್ಣಕ್ರಿಯೆ ಆಗೋದು ಎಲ್ಲಿಂದ ಪ್ರಾರಂಭ ಆಗ್ತದೆ? ಮೌತ್, ಬಾಯಿಂದ ಪ್ರಾರಂಭ ಆಗ್ತದೆ. ಬೈ ಟೇಕಿಂಗ್ ದಿ ಪಲ್ಸ್ ರೇಟ್ ಆಫ್ ಹ್ಯೂಮನ್ ಬಾಡಿ ಎ ಡಾಕ್ಟರ್ ಡಿಟರ್ಮೈನ್ಸ್. ಪಲ್ಸ್ ರೇಟ್, ನಮ್ಮ ದೇಹದಲ್ಲಿ ಪಲ್ಸ್ ರೇಟನ್ನು ಡಾಕ್ಟರ್ ಎದ್ರ ಮೂಲಕ ಡಿಟರ್ಮೈನ್ ಮಾಡ್ತಾರೆ ಅಂದರೆ ಹಾರ್ಟ್ ಬೀಟ್ ಚೆಕ್ಕಿಂಗ್ ಮಾಡ್ತಾರೆ. ಹಾರ್ಟ್ ಬೀಟ್ ಚೆಕ್ಕಿಂಗ್ ಮಾಡೋದ್ರ ಮೂಲಕ. ವಾಟ್ ಈಸ್ ದಿ ಎಸೆನ್ಷಿಯಲ್ ರಿಕ್ವೈರ್ಡ್ ಟು ಡೈಜೆಸ್ಟ್ ದಿ ಫುಡ್ ಇನ್ ದಿ ಸ್ಟಮಕ್? ಫುಡ್ ಇನ್ ದಿ ಸ್ಟಮಕ್ ಅಂದರೆ ಫುಡ್ ಆಹಾರ ಇದ್ದದ್ದು ಡೈಜೆಸ್ಟ್ ಆಗ್ಬೇಕಾದ್ರೆ ಸ್ಟಮಕ್ ಒಳಗೆ ಹೆಂಗೆ ಆಗ್ತದೆ? ಯಾವ ರೂಪದಾಗ ಇರ್ತದೆ? ಕಾರ್ಬೋಹೈಡ್ರೇಟ್ ಎಸೆನ್ಷಿಯಲ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕಾಗ್ತದೆ. ಎ ಪರ್ಸನ್ ಇನ್ ನಾರ್ಮಲ್ ಹೆಲ್ದಿ ರಿಕ್ವೈರ್ಡ್ ಪರ್ ಡೇ ಕ್ಯಾಲರೀಸ್. ಒಬ್ಬ ವ್ಯಕ್ತಿ, ನಾರ್ಮಲ್ ವ್ಯಕ್ತಿಗೆ ಪರ್ ಡೇ ಎಷ್ಟು ಕ್ಯಾಲರಿಷ್ಟು ಶಕ್ತಿ ಬೇಕಾಗ್ತದೆ ಅಂದರೆ 250 to 300 ಕ್ಯಾಲರೀಸ್ ಬೇಕಾಗ್ತದೆ. 250 to 300 ಕ್ಯಾಲರೀಸ್. ಎಷ್ಟು ರೇಡಿಯಮ್ ಈಸ್ ಯೂಸ್ಡ್ ಟು ಕ್ಯೂರ್ ವಿಚ್ ಡಿಸೀಸಸ್? ರೇಡಿಯಮನ್ನು ಕ್ಯಾನ್ಸರ್ ರೋಗದ ಚಿಕಿತ್ಸೆಯಲ್ಲಿ ಪ್ರಮುಖವಾಗಿ ರೇಡಿಯಮನ್ನು ಬಳಕೆ ಮಾಡಲಾಗ್ತದೆ. ಯಾಕಂದ್ರೆ ರೇಡಿಯಮ್ ಐಸೋಟೋಪ್ಸ್ ಅದ, ಅಂದರೆ ಕ್ಯಾನ್ಸರ್ ರೋಗದ ಚಿಕಿತ್ಸೆಯಲ್ಲಿ ಬಳಕೆ ಮಾಡಲಾಗ್ತದೆ. ಅದಕ್ಕೆ ರೇಡಿಯಮ್ ಐಸೋಟೋಪ್ ಯೂಸ್ ಟು ಕ್ಯೂರ್ ದಿ ಡಿಸೀಸ್, ಅದು ಯಾವುದೇ ಕ್ಯಾನ್ಸರ್. ಇನ್ನು ಸ್ಲೀಪಿಂಗ್ ಅಂಡರ್ ಎ ಟ್ರೀ ಎಟ್ ನೈಟ್ ಈಸ್ ಡೇಂಜರಸ್. ರಾತ್ರಿ ವೇಳೆಯಲ್ಲಿ ಸಸ್ಯದ ಒಳಗೆ ಮಲ್ಕೊರೋದು ಭಾಳಷ್ಟು ಡೇಂಜರಸ್. ಯಾಕಂದ್ರೆ ಇಟ್ರ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡ್ತದೆ? ಅದು ರಿಲೀಸ್ ಮಾಡ್ತದೆ. ಯಾಕಂದ್ರೆ ನಾವು ರಾತ್ರಿ ವೇಳೆ ಕಾರ್ಬನ್ ಡೈಆಕ್ಸೈಡ್, ಅವು ಸಹ ರಾತ್ರಿ ವೇಳೆ ಕಾರ್ಬನ್ ಡೈಆಕ್ಸೈಡ್ನ ಏನು ಮಾಡ್ತಿರ್ತಾವೆ? ರಿಲೀಸ್ ಮಾಡ್ತಿರ್ತಾವೆ. ಅದಕ್ಕಾಗಿ ಆಮ್ಲಜನಕ ಅವಕ್ಕೂ ಉಸಿರಾಟ ಕ್ರಿಯೆ ಬೇಕಾಗುತ್ತದೆ, ನಮಗೂ ಬೇಕಾಗುತ್ತದೆ. ಹೀಗಾಗಿ ಡೇಂಜರಸ್ ಅದ. ದಿ ಚೀಪ್ ಇಂಟಿಗ್ರೇಡಿಯಂಟ್ ಆಫ್ ಮಾಸ್ಕಿಟೋ ರಿಪೆಲೆಂಟ್ ಕ್ರೀಮ್ ಈಸ್ ಡಿವೈಡೆಡ್ ಫ್ರಾಮ್. ಅಂದರೆ ಮಾಸ್ಕಿಟೋ ರಿಪೆಲೆಂಟ್ದಿಂದ ಕ್ರೀಮ್ ಯಾವ ತಯಾರು ಡಿವೈಡ್ ಮಾಡ್ತದೆ ಅಂದ್ರೆ ನೀಮ್ ಅಂತ ಕರಿತೀವಿ. ನೆಕ್ಸ್ಟು ನೀಮ್. ಇನ್ನು ವಿಚ್ ಇಸ್ ದಿ ಸ್ಮಾಲೆಸ್ಟ್ ಬೋನ್ಸ್ ಇನ್ ದಿ ಹ್ಯೂಮನ್ ಬಾಡಿ? ಯಾವುದು? ಸ್ಟೆಪಿಸ್. ಅದು ಕಿವಿಯಲ್ಲಿ ಮಿಡಲ್ ಇಯರ್ದಲ್ಲಿ ಬರ್ತಕ್ಕಂಥದ್ದು ಸ್ಟೆಪಿಸ್ಸು. ಅದು ಮೂಳೆ, ಮ್ಯಾಲಿಯಾಸ್, ಇಂಕಾಸ್ ಮತ್ತು ಸ್ಟೆಪಿಸ್ ಅಂತ ಮೂಳೆಗಳಲ್ಲಿ ಸ್ಮಾಲೆಸ್ಟ್ ಬೋನ್ಸ್ ಯಾವುದಂದ್ರೆ ಸ್ಟೆಪಿಸ್ಸು. ಇದು ಮಿಡಲ್ ಇಯರ್ದಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ನಂಬರ್ ಆಫ್ RBC ಇನ್ ಮೇಲ್ ಈಸ್, ಅಂದರೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಪುರುಷರಲ್ಲಿ ಎಷ್ಟು ಇರ್ತಾವೆ ಅಂದ್ರೆ 4.5 to 5 ಮಿಲಿಯನ್ಸ್ ಇರ್ತಾವೆ ಪರ್ ಕ್ಯೂಬಿಕ್ದಲ್ಲಿ. ಎಷ್ಟು ನಂಬರ್ ಆಫ್ RBC ಇನ್ ಫಿಮೇಲ್ನಲ್ಲಿ 4 to 4.5 ಮಿಲಿಯನ್ ಪರ್ ಕ್ಯೂಬಿಕ್ ಇರ್ತಾವೆ. ನೆಕ್ಸ್ಟ್ ಲೈಫ್ ಸ್ಪ್ಯಾನ್ ಆಗಿರ್ತದೆ. ಲೈಫ್ ಸ್ಪ್ಯಾನ್ ಆಫ್ RBC, ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು? 120 days. ಎಷ್ಟು ನಾರ್ಮಲ್ WBC ಕೌಂಟ್ಸ್? ನಾರ್ಮಲ್ ಬಿಳಿ ರಕ್ತ ಕಣಗಳ ಕೌಂಟ್ಸ್ ಎಷ್ಟಿರಬೇಕು? 500 to 10,000 ಕ್ಯೂಬಿಕ್ ಪರ್ mm ಇರಬೇಕು. ಇನ್ನು ಲೈಫ್ ಸ್ಪ್ಯಾನ್ ಆಫ್ WBC, ಬಿಳಿ ರಕ್ತ ಕಣಗಳ ಜೀವಿತಾವಧಿ 3 to 4 days ಅಂತ ಕೊಡಲಾಗಿದೆ. ಅಪ್ ಟು 20 days ತನಕನೂ ಬರ್ತದೆ. ಹಿಮೋಗ್ಲೋಬಿನ್ ಇನ್ ಮೇಲ್ ಈಸ್, ಮೇಲಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ 14 to 15 ಗ್ರಾಮ್
ಪರ್ 100 cc ಇಷ್ಟಿರಬೇಕು. 100 cc 14 to 15 grams ಇರಬೇಕಾಗ್ತದೆ. ನೆಕ್ಸ್ಟ್ ಹಿಮೋಗ್ಲೋಬಿನ್ ಈಸ್ ಇನ್ ಫಿಮೇಲ್ ಈಸ್ 11 to 14 ಗ್ರಾಮ್ 100 cc ದಲ್ಲಿ ಇರಬೇಕು. ಇನ್ನು ಬ್ಲಡ್ ಕ್ಲಾಟಿಂಗ್ ಟೈಮ್, ರಕ್ತ ಹೆಪ್ಪುಗಟ್ಟಕ್ಕೆ ಸಂಬಂಧ ಮಾಡ್ತಕ್ಕಂಥದ್ದು ಪ್ಲ್ಯಾಟ್ಲೆಟ್ಸ್ ಮಾಡ್ತಾವೆ. ಅದೆಷ್ಟು ಮಾಡ್ತದೆ? 2 to 5 ಮಿನಿಟ್. ಆರೋಗ್ಯವಂತ ವ್ಯಕ್ತಿ ರಕ್ತ ಹೆಪ್ಪುಗಟ್ಟುವ ಸಮಯ 2 to 5 ಮಿನಿಟ್ ಆಗ್ತದೆ. ನೆಕ್ಸ್ಟು ಎವರೇಜ್ ಬಾಡಿ ವೇಟ್, ಆರೋಗ್ಯವಂತ ಹೆಲ್ದಿ ಪರ್ಸನ್ದು ಬಾಡಿ ವೇಟ್, ಸರಾಸರಿ ಬಾಡಿ ವೇಟ್ ಎಷ್ಟು ಇರಬೇಕಾದ್ರೆ 70 kg ಇರಬೇಕಾಗ್ತದೆ. ಹೂ ಡಿಸ್ಕವರ್ಡ್ ದಿ ಆಕ್ಸಿಜನ್, ಆಕ್ಸಿಜನನ್ನು ಕಂಡುಹಿಡಿದವರು ಯಾರು? ಜೆ ಪ್ರಿಸ್ಟ್ಲೇರ್ ಅವರು ಆಕ್ಸಿಜನ್ ಡಿಸ್ಕವರ್ ಮಾಡ್ತಾರೆ. ಹೂ ಡಿಸ್ಕವರ್ಡ್ ದಿ ಹೈಡ್ರೋಜನ್, ಹೈಡ್ರೋಜನನ್ನು ಕಂಡುಹಿಡಿದರು ಹೆನ್ರಿ ಕ್ಯಾವೆಂಡಿಶ್ ರವರು ಹೈಡ್ರೋಜನನ್ನು ಕಂಡುಹಿಡಿಯುತ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎ ಥರ್ಮೋಸ್ಟ್ಯಾಟ್ ಈಸ್ ಯೂಸ್ಡ್ ಟು, ಥರ್ಮೋಸ್ಟ್ಯಾಟನ್ನು ಎದಕ್ಕೆ ಯೂಸ್ ಮಾಡ್ತಾರೆ? ಇಟ್ ರೆಗ್ಯುಲೇಟ್ ದಿ ಟೆಂಪ್ರೇಚರ್, ಟೆಂಪ್ರೇಚರನ್ನು ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಈ ಥರ್ಮೋಸ್ಟ್ಯಾಟನ್ನು ಯೂಸ್ ಮಾಡಲಾಗ್ತದೆ. ನೆಕ್ಸ್ಟ್ ಕ್ವಶನ್, ಹೀಟ್ ಫ್ರಮ್ ಸನ್ ರೀಚ್ ಟು ದಿ ಅರ್ತ್, ಸೂರ್ಯನಿಂದ ಭೂಮಿಗೆ ಉಷ್ಣ ಬರಬೇಕಾದ್ರೆ ಯಾವ ರೂಪದಲ್ಲಿ ಬರ್ತದೆ ಅಂದರೆ ರೇಡಿಯೇಷನ್ಸ್, ವಿಕಿರಣಗಳ ರೂಪದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಆ್ಯನ್ ಏರೋಪ್ಲೇನ್ ಈಸ್ ಏಬಲ್ ಟು ಫ್ಲೈ ಬಿಕಾಸ್, ಏರೋಪ್ಲೇನ್ ಚಲಿಸಬೇಕಾದ್ರೆ ಹಾರಬೇಕಾದ್ರೆ ಪ್ರಮುಖವಾಗಿ ಏನು ಮಾಡ್ಲಾಗ್ತದೆ ಅಂದ್ರೆ ಮೂವಿಂಗ್ ಏರ್ ಕ್ಯಾನ್ ಲಿಫ್ಟ್ ಅಬ್ಜೆಕ್ಟ್ಸ್, ಏರ್ ಅದನ್ನು ಲಿಫ್ಟ್ ಮಾಡ್ತದೆ ಮೂವಿಂಗ್ ಮಾಡುವಾಗ. ನೆಕ್ಸ್ಟ್, ಮೋಸ್ಟ್ ಅಬಂಡೆಂಟ್ ಗ್ಯಾಸ್ ಇನ್ ದಿ ಏರ್, ವಾತಾವರಣದಲ್ಲಿ ಅತಿ ಹೇರಳವಾಗಿದ್ದಿರ್ತಕ್ಕಂಥ ಅನಿಲ ಯಾವುದು ಅಂದಾಗ ಗಾಳಿಯಲ್ಲಿ ಅದು ನೈಟ್ರೋಜನ್ 78% ಕಂಡುಬರ್ತದೆ. ಮೋಸ್ಟ್ ಕಾಮನ್ ಅಸಿಡ್ ಪೌಂಡ್ ಇನ್ ದಿ ನ್ಯಾಚುರಲ್ ಆಗಿ ಅತಿ ಹೆಚ್ಚು ಕಂಡುಬರೋ ಅಸಿಡ್ ಯಾವುದು ಅಂದ್ರೆ ಅಸ್ಟಿಕ್ ಅಸಿಡ್ಸ್ ನ್ಯಾಚುರಲ್ ಆಗಿ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನು, ಟಂಗ್ಸ್ಟನ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಮೇಕಿಂಗ್ ಫಿಲಾಮೆಂಟ್ ಆಫ್ ಎಲೆಕ್ಟ್ರಿಕಲ್ ಬಲ್ಬ್ ಬಿಕಾಸ್ ಆಫ್, ಅಂದರೆ ಈ ಥರ ವಿದ್ಯುತ್ ಬಲ್ಬ್ಗಳ ತಯಾರಿಕೆಯಲ್ಲಿ ತಂತಿಯನ್ನು ಯಾವ್ದು ಬಳಕೆ ಮಾಡ್ತಾರೆ? ಟಂಗ್ಸ್ಟನ್ ತಂತಿಯನ್ನು ಬಳಕೆ ಮಾಡಲಾಗ್ತದೆ. ಯಾಕಂದ್ರೆ ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್, ಅತಿ ಹೆಚ್ಚು ಕರಗುವನ್ನು ಹೊಂದಿರತಕ್ಕಂಥದ್ದು ಅದು ಟಂಗ್ಸ್ಟನ್ ತಂತಿ. ದಿ ಎಲಿಮೆಂಟ್ ಆಫ್ ಕಾಮನ್ ಟು ಬೋನ್ ಆ್ಯಂಡ್ ಸಿಮೆಂಟ್ ಈಸ್, ಅಂದರೆ ಥರ ಯಾವ ಎಲಿಮೆಂಟ್ ಆಫ್ ಬೋನ್ಸಾಗೂ ಇರ್ತದೆ ಕಾಮನ್ ಆಗಿ, ಸಿಮೆಂಟ್ದಲ್ಲಿ ಇರ್ತದೆ ಯಾವುದಂದ್ರೆ ಕ್ಯಾಲ್ಸಿಯಂ ಇರ್ತದೆ. ಯಾವುದ್ರಿ? ಕ್ಯಾಲ್ಸಿಯಂ. ನೆಕ್ಸ್ಟ್, ದಿ ರಾ ಮಟೀರಿಯಲ್ ಕಾಮನ್ ಟು ದಿ ಸಿಮೆಂಟ್ ಆ್ಯಂಡ್ ಗ್ಲಾಸ್, ಸಿಮೆಂಟ್ ಮತ್ತು ಗ್ಲಾಸಲ್ಲಿ ರಾ ಮಟೀರಿಯಲ್ ಕಾಮನ್ ಆಗಿ ಯಾವುದು ಯೂಸ್ ಮಾಡ್ತಾರೆ? ಜಿಪ್ಸಮನ್ನು ಯೂಸ್ ಮಾಡಲಾಗ್ತದೆ. ಯಾವುದ್ರಿ? ಜಿಪ್ಸಮ್, ಕಚ್ಚಾ ವಸ್ತು ಅದು. 1 ನ್ಯೂಟನ್ ಈಸ್ ಈಕ್ವಲ್ ಟು ಹೌ ಮಚ್ ಡೈನ್? 1 ನ್ಯೂಟನ್ ಈಸ್ ಈಕ್ವಲ್ ಟು 10⁵ ಡೈನ್ಸ್ಗೆ ಸಮ ಇರ್ತದೆ. ನೆಕ್ಸ್ಟ್ ಕ್ವಶನು, ದಿ SI ಯೂನಿಟ್ ಆಫ್ ಮೆಜರ್ಮೆಂಟ್ ಆಫ್ ಫ್ರೀಕ್ವೆನ್ಸಿಯ SI ಯೂನಿಟ್ ಏನು? ಆವೃತ್ತಿ SI ಮಾನ ಹರ್ಜ್. ಹರ್ಜ್ ರವರು ಮೊದಲ ಬಾರಿಗೆ ಕರೆದ ಅವ್ರ ಹೆಸರನ್ನು ಇಲ್ಲಾಗಿದೆ, ಹರ್ಜ್. 1 ಜೂಲ್ ಈಸ್ ಈಕ್ವಲ್ ಟು ಹೌ ಮಚ್ ಅರ್ಗ್? ಆನ್ಸರ್ ಈಸ್ 10⁻7 ಅರ್ಗ್ ಆಗ್ತದೆ. ಎಷ್ಟು? 10⁻7 ಅರ್ಗ್. ನೆಕ್ಸ್ಟು, ಡೈನಮೋ ಕನ್ವರ್ಟ್ಸ್, ಡೈನಮೋದಲ್ಲಿ ಯಾವ ಎನರ್ಜಿ ಇದ್ದದ್ದು ಯಾವ ಎನರ್ಜಿ ಕನ್ವರ್ಷನ್ ಆಗ್ತದಂದ್ರೆ ಇಟ್ ಕನ್ವರ್ಟ್ಸ್ ದಿ ಮೆಕ್ಯಾನಿಕಲ್ ಎನರ್ಜಿ ಇಂಟು ದಿ ಎಲೆಕ್ಟ್ರಿಕಲ್ ಎನರ್ಜಿ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ. ನೆಕ್ಸ್ಟು, ಎಲೆಕ್ಟ್ರಿಕ್ ಮೋಟಾರ್ ಕನ್ವರ್ಟ್ಸ್, ವಿದ್ಯುತ್ ಮೋಟರ್ ಏನು ಕನ್ವರ್ಟ್ ಮಾಡ್ತಾರೆ? ಎಲೆಕ್ಟ್ರಿಕಲ್ ಎನರ್ಜಿ ಟು ಕನ್ವರ್ಟ್ ದಿ ಮೆಕ್ಯಾನಿಕಲ್ ಎನರ್ಜಿ, ಅಂದರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಮಾಡ್ತದೆ. ನೆಕ್ಸ್ಟು, ದಿ ಮಿನಿಮಮ್ ಡಿಸ್ಟನ್ಸ್ ಫ್ರಾಮ್ ದಿ ಇಕೋ ಈಸ್, ಇಕೋ ಆಗಬೇಕಾದ್ರೆ ಶಬ್ದದ ಆಕಾರ ಮತ್ತು ವ್ಯಕ್ತಿಯ ನಡುವೆ ಎಷ್ಟು ಅಂತರ ಇರಬೇಕು? 16.6 ಮೀಟರ್ ಇರಬೇಕಾಗ್ತದೆ. ಸೌಂಡ್ ಲೌಡರ್ ದ್ಯಾಟ್ ಹೌ ಮೆನಿ ಡೆಸಿಬಲ್ ಈಸ್ ಪೇನ್ಫುಲ್, ಒಬ್ಬ ವ್ಯಕ್ತಿಗೆ ಪೇನ್ಫುಲ್ ಆಗಬೇಕಾದ್ರೆ ಎಷ್ಟು ಡೆಸಿಬಲ್ ಹಾನಿಕಾರ ಇರ್ತದೆ ಕಿವಿಗೆ? ಅಬೋವ್ 130 ಡೆಸಿಬಲ್ ಈಸ್ ಪೇನ್ಫುಲ್ ಇರ್ತದೆ. 130 ಡೆಸಿಬಲ್ಕಿಂತ ಹೆಚ್ಚದ್ದು ಪೇನ್ಫುಲ್ ಇರ್ತದೆ. ನೆಕ್ಸ್ಟು, ಆ್ಯನ್ ಎಲೆಕ್ಟ್ರೋಮ್ಯಾಗ್ನೆಟ್ ಈಸ್ ಮೇಡ್ ಅಪ್ ಆಫ್, ಎಲೆಕ್ಟ್ರೋಮ್ಯಾಗ್ನೆಟ್ ಇದ್ದದ್ದು ಅದರಿಂದ ಮಾಡಲ್ಪಟ್ಟಿರ್ತದೆ? ಅದು ಸಾಫ್ಟ್ ಐರನ್, ಅದು ಕಬ್ಬಿಣದಿಂದ ಮಾಡಲ್ಪಟ್ಟಿರ್ತದೆ. ನೆಕ್ಸ್ಟು, ರೈಟ್ ಡೌನ್ ದಿ ಲೆನ್ಸ್ ಫಾರ್ಮುಲಾ. ರೈಟ್ ಡೌನ್ ದಿ ಲೆನ್ಸ್ ಫಾರ್ಮುಲಾ ಅಂದರೆ ಲೆನ್ಸ್ ಫಾರ್ಮುಲಾ ಬರೆಯಿರಿ. ಮಸೂರದ ಸೂತ್ರ ಏನಂದರೆ 1/f = 1/v - 1/u ಆಗಿರ್ತದೆ. ಯಾಕಂದರೆ ಲೆನ್ಸ್ ಮಿರರ್ ಫಾರ್ಮುಲಾ ಇಲ್ಲಿ ನಡು ಪ್ಲಸ್ ಬರ್ತದೆ. 1/f = 1/v + 1/u, ಅದು ಮಿರರ್ ಫಾರ್ಮುಲಾ.
And what is the device that step up and step down the voltage of AC? ಅಂದರೆ ಇದರರ್ಥ ಎ ಸಿ ಕರೆಂಟನ್ನು ಇನ್ಕ್ರೀಸು ಮತ್ತು ಡಿಕ್ರೀಸ್ ಮಾಡೋದು ಯಾವುದು? ಅದು ರೈಟ್ ಆನ್ಸರ್ ಟ್ರಾನ್ಸ್ಫಾರ್ಮರ್ ಮಾಡ್ತದೆ. ಅಕಾರ್ಡಿಂಗ್ ಟು ಓಮ್ಸ್ ಲಾ ವಿ ಈಸ್ ಈಕ್ವಲ್ ಟು ಐ ಆರ್ ಆಗಿರ್ತದೆ. ವೋಲ್ಟೇಜ್ ಈಸ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ದಿ ಫ್ಯೂಸ್ ಈಸ್ ಮಿಡಪ್ ಆಫ್, ಫ್ಯೂಸ್ ಎದರಿಂದ ಮಾಡಲ್ಪಟ್ಟಿರ್ತದೆ? ಫ್ಯೂಸ್ ಈಸ್ ಮಿಡಪ್ ಆಫ್ ಜಿಂಕ್ ಆ್ಯಂಡ್ ಟಿನ್, ಸತ್ತು ಮತ್ತು ತವರದಿಂದ ಮಾಡಲಾಗ್ತದೆ, ಜಿಂಕ್ ಆ್ಯಂಡ್ ಟಿನ್. ನೆಕ್ಸ್ಟ್, ಮರ್ಕ್ಯೂರಿ ಎಕ್ಸಿಸ್ಟ್ ಇನ್ ದಿ ಡ್ಯಾಶ್ ಸ್ಟೇಟ್, ಮರ್ಕ್ಯೂರಿ ಯಾವ ಸ್ಟೇಟ್ದಲ್ಲಿ ಸಿಗ್ತದೆ? ದ್ರವ್ಯದ 3 ಸ್ಥಿತಿಯಲ್ಲಿ ಯಾವ ಸ್ಥಿತಿಯಲ್ಲಿ ಸಿಗ್ತದೆ? ಲಿಕ್ವಿಡ್ ಸ್ಟೇಟ್. ಡಿ ಡಿ ಟಿ is used for, DDT means ಡೈಕ್ಲೋರೋ ಡೈಫಿನಲ್ ಟೆಟ್ರಾಕ್ಲೋರೋ ಇಥೇನ್ ಈಸ್ ಯೂಸ್ಡ್ ಆ್ಯಸ್ ಇನ್ಸೆಕ್ಸೈಡ್ಸ್, ಕೀಟನಾಶಕವಾಗಿ ಇದನ್ನು ಬಳಕೆ ಮಾಡಲಾಗ್ತದೆ. ನೆಕ್ಸ್ಟು, ಹೂ ಡಿಸ್ಕವರ್ಡ್ ದಿ ನ್ಯೂಟ್ರಾನ್, ನ್ಯೂಟ್ರಾನ್ ಕಂಡುಹಿಡಿದವರು ಜೇಮ್ಸ್ ಚಾಡ್ವಿಕ್. ನಿಜವಾಗಿ ಎಂದಾಗ ಎಲೆಕ್ಟ್ರಾನನ್ನು ಕಂಡುಹಿಡಿದವರು ಜೆ ಥಾಮ್ಸನ್, ಪ್ರೋಟಾನನ್ನು ಕಂಡುಹಿಡಿದವರು ರದರ್ಫೋರ್ಡ್, ಆಮೇಲೆ ನ್ಯೂಟ್ರಾನ್ ಕಂಡುಹಿಡಿದವರು ಜೇಮ್ಸ್ ಚಾಡ್ವಿಕ್. Now which type of steel is used for making the cutting the ಸ್ಟೂಲ್ ಕಟ್ ಮಾಡೋಕೆ ಯಾವ್ದು ಯೂಸ್ ಮಾಡ್ಲಾಗ್ತದೆ ಅಂದರೆ ಕಾರ್ಬನ್ ಸ್ಟೀಲನ್ನು ಯೂಸ್ ಮಾಡ್ಲಾಗ್ತದೆ. ಇನ್ನು ಲಾಸ್ಟ್ ಕ್ವಶನ್ನು, ISI ಮಾರ್ಕ್ ಸ್ಟ್ಯಾಂಡ್ಸ್ ಫಾರ್, ISI ಮೀನ್ಸ್ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. ISI ಎಕ್ಸ್ಪಾನ್ಷನ್ಸ್. ಇಷ್ಟು 100 ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್. ಇವುಗಳ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಶೇರ್ ಮಾಡ್ಬೋದು ಮತ್ತು ಕಾಮೆಂಟ್ ಮೂಲಕ ತಿಳಿಸ್ಬೋದು. ಇದುವರೆಗೆ ನನ್ನ ಚಾನಲ್ನ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.